ಸ್ಪಾಟ್ಲೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಸಾಫ್ಟ್ವೇರ್ ಜಾಬ್ ಸ್ಪಾಟ್ಲೈಟಾ ಏನು ಹಂಗಂದ್ರೆ ಅನ್ನೋ ಒಂದು ಸಣ್ಣ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು. ನೀವು IT ಬರಬೇಕು ಅಥವಾ ಸಾಫ್ಟ್ವೇರ್ ಉದ್ಯೋಗವನ್ನು ಪಡೆದುಕೊಳ್ಬೇಕು, ಆರಾಮಾಗಿ ವೀಕೆಂಡಲ್ಲಿ ರಜಾ ತೊಗೊಂಡು ಮಸ್ತಿ ಮಾಡಬೇಕು, ಲಕ್ಷ ಸಂಬಳ ತೊಗೊಳ್ಬೇಕು ಅನ್ನೋದು ಒಂದಷ್ಟು ಜನರ ಕನಸಾಗಿರುತ್ತೆ, ಆಸೆ ಆಗಿರುತ್ತೆ. ಅಯ್ಯೋ ಏನು ಮಾಡೋದು, ನಾವು ಇಂಜಿನಿಯರಿಂಗೇ ಮಾಡಿಲ್ವಲ್ಲ, ಇಂಜಿನಿಯರಿಂಗ್ ಮಾಡಿದಿದ್ರೆ ಆರಾಮಾಗಿ ಸಾಫ್ಟ್ವೇರ್ ಉದ್ಯೋಗವನ್ನು ಎಂಜಾಯ್ ಮಾಡಬಹುದಾಗಿತ್ತು ಅಂತ ಎಷ್ಟೋ ಜನ ಅಂದುಕೊಳ್ತಾರೆ. ಆದರೆ ಅಂಥವರಿಗೂ ಕೂಡ ಇಲ್ಲೊಂದು ಸುವರ್ಣ ಅವಕಾಶ ಇದೆ. ಹೇಗೆ, ಏನು, ಎತ್ತ ಅನ್ನೋದನ್ನು ನಾನು ಹೇಳಲ್ಲ, ಮುಂದಿನ ಭಾಗಗಳಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹೌದು, ನೀವು ಎಷ್ಟೇ ವರ್ಷ ಕೆರಿಯರ್ನ ಅಂದರೆ ನೀವು ಗ್ಯಾಪ್ ಮಾಡಿದರೂ ಕೂಡ, IT ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೂ ಕೂಡ IT ಅಂದರೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಉತ್ತಮ ಉದ್ಯೋಗವನ್ನು ಪಡೆದುಕೊಳ್ಬಹುದು. ಅಂತಹ ಅವಕಾಶ ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ ಹೇಳೋದಕ್ಕೆ ವಿತೌಟ್ IT ಬ್ಯಾಕ್ಗ್ರೌಂಡಿಂದ ಬರದೇ ಇರೋರು, ಜೊತೆಗೆ ಗ್ಯಾಪ್ ಮಾಡಿ ಬಹಳ ವರ್ಷಗಳ ಕಾಲ ಕೆಲಸನೇ ಮಾಡದೆ ಮತ್ತೆ ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಸ್ಯಾಲ್ರಿಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡಂತಹ ಅಭ್ಯರ್ಥಿಗಳು ಇವತ್ತು ನನ್ನ ಜೊತೆಗಿದ್ದಾರೆ. ಅವರನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು ನಿಮಗೆ. ತದನಂತರದಲ್ಲಿ ಇದು ಹೇಗೆ ಸಾಧ್ಯ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದರೆ ತಡ ಯಾಕೆ, ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಮೊದಲೇದಾಗಿ ನನ್ನ ಜೊತೆಗಿದ್ದಾರೆ ಸುಬ್ಬರಾಜು ಇದ್ದಾರೆ. ನಮಸ್ಕಾರ ಸುಬ್ಬರಾಜು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಲ್ಲಿಕಾರ್ಜುನ್ ಗೌಡ ಕೂಡ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರವಿತೇಜ ಇದ್ದಾರೆ. ರವಿತೇಜ ನಮಸ್ಕಾರ. ಎಸ್, ನಾನು ಮೊದಲೇದಾಗಿ ಸುಬ್ಬರಾಜು ಅವ್ರನ್ನೇ ಮಾತನಾಡಿಸ್ತೀನಿ. ಸುಬ್ಬರಾಜು ಅವರೇ, ನೀವು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಿ ಅಲ್ವಾ? ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದರೂ ಕೂಡ ಇವತ್ತು ಒಂದು IT ಕಂಪನಿಯಲ್ಲಿ ಉತ್ತಮ ಉದ್ಯೋಗ ಪಡೆದುಕೊಂಡು ಚೆನ್ನಾಗಿ ಸಂಬಳ ತೊಗೊಂಡು ನೆಮ್ಮದಿಯಾಗಿದ್ದೀರಿ. ನಿಮ್ಮ ಬಗ್ಗೆ ಫಸ್ಟ್ ಹೇಳಿ, ನಂತರದಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ. ನನ್ನ ಹೆಸರು ಸುಬ್ಬರಾಜು. ನಾನು ಬೇಸಿಕಲಿ ಬಳ್ಳಾರಿಯಿಂದ. ನಾನು ಕರೆಂಟ್ಲಿ ಹೈದರಾಬಾದಾಗಿ ಫಾಸ್ಟ್ ಫಿಕ್ಸ್ ಕಂಪನಿ ಅಸೋಸಿಯೇಟ್ ಸಾಫ್ಟ್ವೇರ್ ಡೆವಲಪರ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಓದಿರೋದು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್. ಓಕೆ. ಆದರೆ ಫೈನಲ್ ಇಯರ್ ಇದ್ದಾಗ ಏನು ಗೊತ್ತಾಯ್ತು ಅಂದರೆ, ನಮ್ಮ ಕಡೆ ಅಪರ್ಚುನಿಟೀಸ್ ಭಾಳ ಕಡಿಮೆ ಇದ್ದವು ಮೆಕ್ಯಾನಿಕಲ್ ಫೀಲ್ಡಾಗ. ನಮ್ಮ ಫ್ರೆಂಡ್ಸ್ ಯಾರು CS ಓದ್ತಿದ್ರು ಅವ್ರಿಗೆ ಭಾಳ ಅಪರ್ಚುನಿಟೀಸ್ ಬರ್ತಿದ್ವು, ಅಷ್ಟು ಬರ್ತಿದ್ದಿಲ್ಲ. ಪ್ಲಸ್ ನಮ್ಗೆ 1-2 MNC ಕಂಪ್ನೀಸ್ ಬಂದವು, ಆದ್ರೆ ಅವ್ರನ್ನ ಕ್ಲಿಯರ್ ಮಾಡೋಕ್ಕೆ ಕೂಡ ಬೇಸಿಸ್ ಟೆಕ್ ಸ್ಕಿಲ್ಸ್ ಇದ್ದಿಲ್ಲ ನಮ್ಮ ಹತ್ರ. ಸೊ ಇನ್ನೊಂದು ಏನಂದರೆ, ಟೆಕ್ ಸೈಡ್ ಬರೋ ರೀಸನ್ ಏನಂದರೆ, ಈಗ ಟೆಕ್ ಸೈಡ್ 30 lakhs ಜಾಬ್ ಇದೆ, ಅವ್ರಿಗೆ ಸ್ಕಿಲ್ಡ್ ಪರ್ಸನ್ಸ್ ಬೇಕು. ನನ್ನ ಹತ್ರ ಸ್ಕಿಲ್ ಇಲ್ಲ. ಸೊ ನಾನು ಆ ಟೈಮ್ ಸರ್ಚ್ ಮಾಡುವಾಗ ಸ್ಕಿಲ್ಲಿಂಗ್ ಕಲೀಲೇಬೇಕಂತ ಯೋಚನೆ ಮಾಡಿದಾಗ ನಮ್ಮ ಸಿಸ್ಟರ್ ಸಜೆಸ್ಟ್ ಮಾಡಿದರು, ಒಂದು ಅಪ್ಸ್ಕಿಲ್ಲಿಂಗ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅದು ನಿಮ್ಗೆ ಒಳ್ಳೆ ಸ್ಕಿಲ್ಸ್ ಕೊಡುತ್ತೆ, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ರಿಯಲ್ ವರ್ಲ್ಡ್ ಜಾಬ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಅದು ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್, ಅಂದರೆ ಮೆಕ್ಯಾನಿಕಲ್ ಕಡೆಯಿಂದ IT ಬರೋದು. ಓಕೆ, ವೆರಿ ನೈಸ್, ಇಂಟ್ರೆಸ್ಟಿಂಗ್. ನಾನು ಮತ್ತೆ ಮಾತಾಡ್ತೀನಿ ಅದ್ರ ಬಗ್ಗೆ. ಎಸ್, ಮಲ್ಲಿಕಾರ್ಜುನ್, ನೀವು ಈಗ ಅಕಾಡೆಮಿ ಮುಗಿಸಿ ಒಂದು ಒಳ್ಳೆ ಉತ್ತಮ ಜಾಬಲ್ಲಿ ಇದ್ದೀರಿ ಅಲ್ವಾ? ನೀವು ಕೂಡ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು, ಬಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಆದರೆ ಈಗ ಒಂದು ಒಳ್ಳೆ IT ಕಂಪನಿಯಲ್ಲಿ ಉದ್ಯೋಗ ಪಡೆದುಕೊಂಡಿದ್ದೀರಿ. ಎಲ್ರಿಗೂ ಆಸೆ ಇರುತ್ತೆ, ಅದರಲ್ಲೂ ಈ 2nd tier 3rd tier ಕಾಲೇಜ್ಗಳಲ್ಲಿ ಬಂದವರಿಗೆ ಪ್ಲೇಸ್ಮೆಂಟ್ ಮಾಡ್ಕೋಬೇಕು, ಒಳ್ಳೆ ಕೆಲಸ ತೊಗೊಳ್ಬೇಕು, ಒಳ್ಳೆ ಪ್ಯಾಕೇಜಲ್ಲಿರುವಂಥ ಸಂಬಳಕ್ಕೆ ಹೋಗಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಅನೇಕ ಕಷ್ಟಗಳು ಬಂದೇ ಬರುತ್ತೆ. ಮೊದಲನೇದಾಗಿ ನಿಮ್ಮ ಬಗ್ಗೆ ಕೂಡ ಇಂಟ್ರೊಡ್ಯೂಸ್. ನನ್ನ ಬಗ್ಗೆ ಕೂಡ ಬಂತು. ನೆನೆಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ದು, ನನಗೇನಂದ್ರೆ ಕೋರ್ ಬ್ಯಾಕ್ಗ್ರೌಂಡ್ ಸರಿ ಹೋಗಂದ್ರೆ ನನಗೆ ಸ್ಕಿಲ್ಸ್ ಸರಿ ಇಲ್ಲ. ಅವಾಗ ಏನಾಗ್ತದೆ ಅಂದರೆ, ನಾನು ಡಿಫ್ರೆಂಟ್ ಕೆರಿಯರ್ ಚೂಸ್ ಮಾಡ್ಕೊಂಬವು. ನಂದು Tier 3 ಕಾಲೇಜ್. ಸೊ ನಾನು ಡಿಫ್ರೆಂಟ್ ಕೆರಿಯರ್ ಚೂಸ್ ಮಾಡ್ಕೊಂಬವು ಅಂತ ಟ್ರೈ ಮಾಡಿದೆ. ಹಾಗೇನಂದ್ರೆ ಇಷ್ಟಕ್ಕೂ ಮುಂಚೆ ಅಂದರೆ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸ್ಕೆ ಮುಂಚೆ ನಾನು UPSC ಪ್ರಿಪರೇಷನ್ ಆಗ್ತು. ಅದೇನು ಮಾಡ್ತೀವಿ ಅಂದರೆ, ನಾವು ಎಲ್ಲರೂ ಏನು ಮಾಡಿದ್ರೆ ನಾವು ಅದೇ ಮಾಡ್ಬೇಕಂತ ಟ್ರೈ ಮಾಡ್ತೀವಿ. ಆ UPSC ಅಂದರೆ ಎಲ್ಲರೂ ಎಷ್ಟು ಕಷ್ಟ ಇರ್ತದೋ ಗೊತ್ತು, ಇನ್ನು ಲಾಸ್ಟ್ 3 yearsನಲ್ಲಿ ಎಷ್ಟು ಹೆಂಗಾಗಿತ್ತು ಕೂಡ ಗೊತ್ತು. ಅನ್ನೇನಂದರೆ ನೆಕ್ಸ್ಟ್ ಏನು ಮಾಡಿದೆ ಅಂದರೆ, ಬೇರೆ ಕೆರಿಯರ್ ಚೂಸ್ ಮಾಡ್ಕೊಂಬಂದ್ರೆ IT ಕೆರಿಯರ್ ಚೂಸ್ ಮಾಡ್ಕೊಂಡೆ. ಬಟ್ IT ಕೆರಿಯರ್ ಚೂಸ್ ಮಾಡ್ಕೊಂಬೋದು ಚೆನ್ನಾಗೈತೆ, ಬಟ್ ಹೆಂಗ ಮಾಡಬೇಕು, ಏನು ಮಾಡಬೇಕು, ಅದು ನಂದು ಸ್ಟ್ರಗಲ್ಸ್. ನನ್ನ ಸ್ಟ್ರಗಲ್ಸ್ ಅಂದರೆ, ನಾನು IT ಬರ್ತೀನಿ, ಏನೇನು ಇರ್ತಾವಂತ. ನಿಮಗೆ ಯಾಕೆ ಅನ್ನಿಸ್ತು ನಾನ್ IT ನಾನು IT ಹೋಗಬೇಕು ಅಂತ? ಯಾವ ಪಾಯಿಂಟಲ್ಲಿ ಅನಿಸ್ತು, ಯಾಕೆ ಅನಿಸ್ತು? ಇವಾಗ ಏನಂದ್ರೆ, ನಾವು ಪ್ರೂವ್ ಮಾಡ್ಕೋಬೇಕಂದ್ರೆ IT ಫೀಲ್ಡ್ ಏನಂದ್ರೆ, ಯಾರಿಗಾದ್ರೆ ಸ್ಕಿಲ್ ಇರ್ತದೋ ಅವರಿಗೆ ಒಳ್ಳೆ ಫ್ಯೂಚರ್ ಇರ್ತದ. ಸೊ ಆ ಒಳ್ಳೆ ಫ್ಯೂಚರ್ಗೋಸ್ಕರ ನಾನು IT ಬ್ಯಾಕ್ಗ್ರೌಂಡ್ ಇದ್ದಿರೋ ಸೂತ ನಾನು ITಗೆ ಶಿಫ್ಟ್ ಆಗಿಬಿಟ್ಟೆ. ಸೊ ಹಂಗೆ ನಾನು ITಗೆ ಬಂದೆ. ಸೊ ಬೇರೆಯವ್ರು ನೋಡಿ ನಿಮಗೂ ಕೂಡ ಇಂಪ್ರೆಸ್ ಆಯಿತು, ಹೌದು ನಾನು IT ಹೋದ್ರೆ ಸ್ಕಿಲ್ಡ್ ಆಗಿ ಹೋದ್ರೆ ಅದರಲ್ಲೂ ಒಳ್ಳೆ ಪೇ ಸ್ಕೇಲು ಸಿಗುತ್ತೆ, ಲೈಫು ಚೆನ್ನಾಗಿರುತ್ತೆ ಅಂತ ನಿಮ್ಗೆ. ಓಕೆ, ಎಸ್. ಇನ್ನು ರವಿತೇಜ, ನಿಮ್ಮ ಬಗ್ಗೆ ಹೇಳ್ಬಿಡಿ, ನಂತರದಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ. ನನ್ನ ಹೆಸರು ರವಿತೇಜ, ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು 2013 ENC ಬ್ರಾಂಚಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೇನೆ. ಅದಾದಮೇಲೆ ನಂದು ECL ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಒಂದು ಕೋರ್ಸ್ ಮಾಡಿದ್ದೇನೆ. ಆ ಕೋರ್ಸ್ ಆದಮೇಲೆ ನನಗೆ ಜಾಬ್ ಟ್ರೈ ಮಾಡಿದ್ದೀನಿ, ಬಟ್ ಸಿಗಲಿಲ್ಲ. ಅದಾದಮೇಲೆ 1 year ಆಗೋಯಿತು. ಅದಾದಮೇಲೆ ಯಾವುದೋ ಒಂದು ಕೆಲಸ ಮಾಡಬೇಕಂತ ನಾನು ಇನ್ಶೂರೆನ್ಸ್ ಏಜೆಂಟಾಗಿ ಸೇರಿಕೊಂಡಿದ್ದೆ.
ಅದಾದಮೇಲೆ ಡೆಲಿವರಿ ಬಾಯಲ್ಲಿ ಮಾಡಿದ್ದೇನೆ. ಅದಾದಮೇಲೆ ಮತ್ತೆ ಫ್ಯಾಮಿಲಿ ಕಮಿಟ್ಸ್ಮೆಂಟ್ಸ್ನಿಂದ ಒಂದು 2 ಇಯರ್ಸ್ ಮಾಡಿಲ್ಲ ನಾನು ಯಾವುದೂ ಕೆಲಸ. ಆವಾಗ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಫ್ಯಾಮ್ಲಿ ಅವರು ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ಜಾಬ್ ಮಾಡ್ತಾ. ಓಕೆ, ನಾನು ಇಂಜಿನಿಯರಿಂಗ್ ಮಾಡಿ ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀನಿ ಅಂತ ಬೇಸರ. ಮತ್ತು ನಾನು IT ಇಂಡಸ್ಟ್ರಿಯಲ್ಲಿ ಚೆನ್ನಾಗಿದೆ ಅಂತ ಅದಕ್ಕೆ ಸ್ವಿಚ್ ಆಗೋಣ ಅಂತ ನೋಡ್ತಿದ್ದೆ, ಯಾವುದಾನು ಟ್ರೈನಿಂಗ್ ಸೆಂಟ್ರ್ ಇದೆ ಅಂತ. ನಾನು ಮೊದಲು ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಅಂತ ಒಂದು ಕೋರ್ಸ್ ಮಾಡಿದ್ದೀನಿ, ಅದರಲ್ಲೂ ಜಾಯ್ನ್ ಆಗಿದ್ದೀನಿ. ಬಟ್ 1 ತಿಂಗಳಾದಮೇಲೆ ಅದು ಸ್ಟಾರ್ಟಪ್ ಕಂಪನಿ, ಪ್ರಾಜೆಕ್ಟ್ಸ್ ಇರಲಿಲ್ಲ, ಅದು ಬಿಟ್ಟಿದ್ದೀನಿ. ಮತ್ತೆ ಏನಾದರೂ ಮಾಡಿದರೆ ಚೆನ್ನಾಗಿ ಇರೋವಂಥ ಕಂಪ್ನಿಯಲ್ಲಿ ಮಾಡಬೇಕಂತ ನಾನು ನೋಡ್ತಿದ್ದೆ. ನನ್ನ ಫ್ರೆಂಡ್ಸ್ನೂ ಕೇಳ್ತಿದ್ದೆ, ಈ ಥರ ಏನಾದರೂ ಅವಕಾಶ ಇದೆ ಅಂತ. ನಿನಗೆ ತುಂಬ ಕೆರಿಯರ್ ಗ್ಯಾಪ್ ಇದೆಯಲ್ವಾ, ನೀನು ಡೈರೆಕ್ಟ್ ಹೋಗೋಕ್ಕಾಗಲ್ಲ, ಕಷ್ಟ ಇದೆ, ನೀನು ಫೇಕ್ ಕನ್ಸಲ್ಟೆನ್ಸಿನಿಂದನೇ ಹೋಗ್ಬೇಕು ಅಂತ ಅಂದರು. ಬಟ್ ಅದು ನನಗೆ ಚೆನ್ನಾಗಿ ಅನಿಸ್ಲಿಲ್ಲ. ಈ ಥರನೂ ಪ್ರಯತ್ನ ಪಡ್ತಾರೆ ಎಷ್ಟೋ ಜನ, ಕನ್ಸಲ್ಟೆನ್ಸಿ ಮೂಲಕ ಅಥವಾ ಫೇಕ್ ಎಕ್ಸ್ಪೀರಿಯನ್ಸ್ ಹಾಕೊಂಡು ಹೋಗೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಹೌದು, ಅದು ನನಗೆ ಇಷ್ಟ ಅನಿಸ್ಲಿಲ್ಲ. ಅದಕ್ಕೆ ಯಾವುದಾದ್ರೂ ಒಳ್ಳೆ ಕಂಪ್ನಿ ಜೊತೆ ಟೈಅಪ್ ಇರೋ ಅಂತ ಅಪ್ಸ್ಕಿಲ್ಲಿಂಗ್ ಪ್ಲಾಟ್ಫಾರ್ಮ್ ಏನಾದರೂ ಇದೆಯಾ ಅಂತ ನೋಡ್ತಿದ್ದೇನೆ. ಅದೇ ಕರೆಕ್ಟ್ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಆಲ್ರೆಡಿ ಜಾಯ್ನ್ ಆಗಿರೋರು ನನಗೆ ರಿಫರ್ ಮಾಡಿದರು ನೆಕ್ಸ್ಟ್ ವೇವ್ ಅಂತ. ನಾನು ಇದು ನಾರ್ಮಲ್ ಎಲ್ಲ ಕನ್ಸಲ್ಟೆನ್ಸಿ ಥರನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಲ್ಲಿ ಜಾಯ್ನ್ ಆದಮೇಲೆ ಅವರು ಟೀಚಿಂಗ್ ಮಾಡೋದು ಮತ್ತು ಮಾಕ್ ಇಂಟರ್ವ್ಯೂಸ್ ಅಲ್ಲಿ ನೀವು ನಿರ್ಧಾರ ಮಾಡಿದ್ರಿ ಈ ಥರದ್ದು ಒಂದು ಯಾವ್ದಾದ್ರು ಅಪ್ಸ್ಕಿಲ್ಲಿಂಗ್ ಪ್ಲಾಟ್ಫಾರ್ಮ್ ಹುಡುಕ್ತಾ ಇದ್ರಿ. ಆ ಸಂದರ್ಭದಲ್ಲಿ ನಿಮಗೊಂದು ಪ್ಲಾಟ್ಫಾರ್ಮ್ ಸಿಕ್ತು. ಸೊ ನಿಮಗೆ ಒಂದು ಕಾನ್ಫಿಡೆನ್ಸ್ ಇತ್ತಾ, ನಾನು ಇಷ್ಟು ವರ್ಷ ಕೆರಿಯರ್ ಗ್ಯಾಪ್ ಆಗಿದೆ, ನಾನೊಂದು ಕೆಲಸ ನಿಜಕ್ಕೂ ಸಿಗುತ್ತಾ, ಈ ಥರ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಕೊಂಡು ಬರ್ತಾರೆ, ಅಥವಾ ನಾವು ಕೂಡ ಸೇರ್ಕೊಂಡು ಬಿಡ್ತೀವಿ, ಕೆಲಸ ನಿಜವಾಗ್ಲೂ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತಾ ನಿಮಗೆ ಸೇರ್ಕೊಳ್ಳೋ ಟೈಮಲ್ಲಿ? ನನಗೆ ಮೊದಲು ಗೊತ್ತಾಗಲಿಲ್ಲ. ಫಸ್ಟ್ ಕೇಳಿದ ತಕ್ಷಣ ನಂಬಿಕೆ ಬಂತ ಅಥವಾ ಡೌಟ್ ಬಂತ? ಹೆಂಗೆ ಅನ್ಸ್ ನಿಮ್ಮ ಫ್ರಾಂಕ್ ಒಪಿನಿಯನ್ ಹೇಳಿ. ಬಟ್ ನನಗೆ ಸ್ಕಿಲ್ಸ್ ಇದ್ದರೆ ಜಾಬ್ ಸಿಗತ್ತೆ ಅಂತ ಇತ್ತು. ಬಟ್ ಅದು ಹೇಗೆ ಹೋಗ್ಬೇಕಂತ ಗೊತ್ತಿರಲಿಲ್ಲ, ಇದು ಸಿಗೋವರೆಗೂ ಗೊತ್ತಿರಲಿಲ್ಲ. ಅದಾದಮೇಲೆ ಇದು ಟ್ರೈನಿಂಗ್ ಮಾಡಿದ್ದೀನಿ, ಜಾಬ್ ಸೇರ್ಕೊಂಡಿದ್ದೀನಿ ಇವಾಗ. ಎಸ್, ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಮತ್ತೆ ನೋಡಿ ವೀಕ್ಷಕರೇ, ಇವರೆಲ್ಲರೂ ಹೇಳ್ತಾ ಇರೋ ಪ್ರಕಾರ ಏನಪ್ಪ ಅಂತಂದರೆ, ಐ ವಿಲ್ ಕಮ್ ಟು ದ ಪಾಯಿಂಟ್. ಎಲ್ಲರಿಗೂ ಸ್ಕಿಲ್ ಬೇಕು, ಒಂದು ಕೆಲಸ ಹಿಡಿಬೇಕು, ಯಾವುದೇ ಒಂದು ಕಂಪನಿಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ವೆಂಚರಲ್ಲಿ ಹೋಗಬೇಕು ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಟ್ರೈನ್ಡ್ ಆಗಿರಬೇಕು, ಇಲ್ಲ ಆ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಂಡಿರಬೇಕು, ಇಲ್ಲ ಅಟ್ಲೀಸ್ಟ್ ನಿಮಗೆ ಸ್ಕಿಲ್ ಇರಬೇಕು. ಅಂಥದ್ದೇ ಒಂದು ಅಪ್ಸ್ಕಿಲ್ಲಿಂಗ್ ಪ್ಲ್ಯಾಟ್ಫಾರ್ಮನ್ನು ಇವರೆಲ್ಲರೂ ಆಯ್ಕೆ ಮಾಡ್ಕೊಳ್ತಾರೆ, ಅದು ನೆಕ್ಸ್ಟ್ ವೇವ್ ಅಂತ. ಸೊ ಈ ನೆಕ್ಸ್ಟ್ ವೇವ್ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಸೊ ಅದಾದ ಮೇಲೆ ಇದ್ರ ಪ್ರಯೋಜನಗಳು ಏನು, ಏನೇನೆಲ್ಲ ಆಯಿತು, ಇವ್ರ ಜೀವನದಲ್ಲಿ ಆದ ಬದಲಾವಣೆಗಳು ಏನು, ಅದನ್ನು ಮಾತಾಡ್ತಾ ಹೋಗೋಣ. ಯಾಕೆ ನೀವು ನೆಕ್ಸ್ಟ್ ವೇವನ್ನೇ ಆಯ್ಕೆ ಮಾಡ್ಕೊಂಡ್ರಿ, ಬೇರೆ ಯಾವುದು ಸಿಗಲಿಲ್ವಾ? ನಾನು ನೆಕ್ಸ್ಟ್ ವೇವ್ ಜಾಯಿನ್ ಆಗಿ ಜೂನ್ ಆಗಿ, ಆದರೆ ನಾನು ಸ್ಟಾರ್ಟ್ ಮಾಡೋದು ಲರ್ನಿಂಗ್ ಆಗಸ್ಟ್ ಆಗಿ. ಆದರೆ ನನಗೆ ಮೆಕ್ಯಾನಿಕಲ್ ಬಂದಿರೋದ್ರಿಂದ ನನಗೆ ಬೇಸಿಕ್ ಕೂಡ ಗೊತ್ತಿದ್ದಿಲ್ಲ. ಅಂದರೆ ಕೋಡಿಂಗ್ ಸ್ಕಿಲ್ಸ್ ಹೇಳಿದ್ದಲ್ಲ, ಫೈನಲ್ ಇದ್ದಾಗ ಗೊತ್ತಾಯ್ತು ಈಗ ಅಂತ. ಬೇಸಿಕ್ ಕೂಡ ಗೊತ್ತಿದ್ದಿಲ್ಲ, ನನಗೆ ಡೌಟ್ ಇತ್ತು, ಅಂದರೆ ನಾನು ಸಸ್ಟೈನ್ ಆಗ್ತೀನ ಇಲ್ಲ ಅಂತ. ಆದರೆ ಇವ್ರು ಕೊಡೋ ಕೋಡ್ ಪ್ರಾಕ್ಟೀಸಸ್ಸು, ಇವ್ರು ಕೊಡೋ ಕಂಟೆಂಟು ಅಂದರೆ ವೆರಿ ಬೇಸಿಕ್ ಲೆವೆಲ್ ಇರುತ್ತೆ. ಅಂದರೆ ಒಂದು ಗ್ರ್ಯಾಜುಯೇಟರ್ಗೆ ಬೇಕಾಗಿಲ್ಲ, ಒಂದು PUC ಪಾಸಾಗಿ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಇರೋರು ಕೂಡ ಅರ್ಥ ಮಾಡೋಷ್ಟು ಬೇಸಿಕ್ಕಿಂದ ಹೇಳ್ತಾರೆ ಇವರು. ಆ್ಯಂಡ್ ಇವ್ರ ಕಡೆ 2 ಇದೆ, ಒಂದು ಇಂಟೆನ್ಸಿವ್ ಪ್ರೋಗ್ರಾಮ್ ಆ್ಯಂಡ್ ಅಕಾಡೆಮಿ ಪ್ರೋಗ್ರಾಮ್ ಅಂತ. ಇಂಟೆನ್ಸ್ ಅಂದರೆ ನಮ್ಮ ಟೈಪ್ ಗ್ರಾಜುಯೇಟ್ಸ್ಗೆ, ಆ್ಯಂಡ್ ಅಕಾಡೆಮಿ ಏನಂದರೆ ಯಾರೀಗ ಇಂಜಿನಿಯರಿಂಗ್ ಗೊತ್ತಿದ್ರೆ ಅವ್ರಿಗೆ ಅಂತ. ಈಗ ನಮ್ದು ಏನಂದರೆ ನಮಗೆ ಗೊತ್ತಿದ್ದಿಲ್ಲ, ಮೊದಲು ರಿಲೀಸ್ ಆಗಿದ್ದಿಲ್ಲ ಸ್ಕಿಲ್ ಈಸ್ ಇಂಪಾರ್ಟೆಂಟ್ ಅಂತ. ನಾವು 4 ಇಯರ್ಸ್ ಆದಮೇಲೆ ಈಗ ಇದು ಸ್ಕಿಲ್ ಕಲ್ತ್ಕೊಂಡು ಟೈಮ್ ವೇಸ್ಟ್ ಮಾಡಕತ್ತೀವಿ. ನನ್ನ ಸಜೆಷನ್ ಏನಂದರೆ, ಯಾರು ಈಗ ಇಂಜಿನಿಯರಿಂಗ್ ಇದ್ದಾನೆ ಸ್ಕಿಲ್ ಕಲಿಬೇಕು ಅಂತಿದ್ದವರು ಅಕಾಡೆಮಿ ಆ ಟೈಪ್ ತಗೊಂಡ್ರೆ ಫಸ್ಟ್ ಇಯರಿಂದ 4th ಇಯರ್ ಸ್ಕಿಲ್ ಅಪ್ಸ್ಕಿಲ್ ಆಗ್ಬಿಡ್ತಾರೆ. ಫೈನಲಿಯಾಗಿ ಒಳ್ಳೆ ಜಾಬ್ ಆಗಿ ಲೈಫ್ ಸೆಟ್ಲ್ ಆಗುತ್ತೆ. ಎಲ್ಲದಕ್ಕೂ ಸ್ಕಿಲ್ ಬೇಕೇ ಬೇಕು. ಮಲ್ಲಿಕಾರ್ಜುನ ಅವ್ರೆ, ಈಗ ಫ್ರೆಷರ್ಸ್ ಆಗಿದ್ದಾಗ ಒಂದು ಕೆಲಸ, ಹೌದಪ್ಪ ಯಾವುದೋ ಒಂದು ದೊಡ್ಡ ಕಾಲೇಜಲ್ಲಿ ಸೇರ್ಕೊಂಡ್ಬಿಡ್ತೀವಿ, ಅಲ್ಲಿ ಸೇರ್ಕೊಂಡಿದ ತಕ್ಷಣ ನಮಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ. ಲಕ್ಷ ಫೀಸ್ ಇದ್ರೂ ಪರವಾಗಿಲ್ಲ, ನಾವು ಕೊಟ್ಟು ಸೇರ್ಕೊಳ್ತೀವಿ ಅಂತ ಹೋಗ್ತಾರೆ. ಬಟ್ ಅಲ್ಲಿ ಕೆಲವರು ಜನ ಮಾತ್ರ ಕೆಲಸವನ್ನು ಅಥವಾ ಪ್ಲೇಸ್ಮೆಂಟ್ನ ತಗೊಳ್ತಾರೆ. ಇನ್ನು ಕೆಲವರೆಲ್ಲ ಅಂದರೆ ಹೈಯೆಸ್ಟ್ ಪ್ಯಾಕೇಜ್ ಹೋಗೋರು. ಸೊ ಇನ್ನು ಕೆಲವರೆಲ್ಲ ಒಂದು ಮೀಡಿಯಮ್ ಲೆವೆಲ್ಗೆ ಹೋಗ್ತಾರೆ. ಇನ್ನು ಕೆಲವ್ರಿಗೆ ಕೆಲಸನೇ ಸಿಗೋದಿಲ್ಲ, ಕಾಲೇಜ್ ಮುಗಿಸಿ ಬಂದು ಕೆಲಸ ಹುಡುಕ್ತಾರೆ, ಅಲ್ಲೂ ಕೆಲಸ ಸಿಗೋದಿಲ್ಲ. ಅವಾಗ ಆಲ್ರೆಡಿ 1 ವರ್ಷ 2 ವರ್ಷ ಗ್ಯಾಪ್ ಆಗೇ ಬಿಡುತ್ತೆ. ಸೊ ಆ ಗ್ಯಾಪ್ ಆದಮೇಲೆ ಮತ್ತೆ ವಾಪಸ್ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಅಲ್ಲೂ ಕೂಡ ಆ ಗ್ಯಾಪ್ ಕ್ರಿಯೇಟ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಫ್ರೆಷರ್ಸಿಗೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಕೆಲಸ ಹುಡ್ಕೋ ಟೈಮಲ್ಲಿ, ನೀವೇನು ಹೇಳ್ತೀರಾ? ಇವಾಗ ಕೆಲಸ ಹುಡ್ಕೋ ಪ್ರಾಸೆಸ್ ಇರ್ತದಲ್ಲ, ಆ ಪ್ರಾಸೆಸ್ ಅಲ್ಲಿ ಏನಾಗ್ತದೆ ಅಂದ್ರೆ ನಮ್ ಸ್ಕಿಲ್ ಇರಲ್ಲ. ಇವಾಗ ಕಂಪ್ನಿ ಒಂದು ಸ್ಕಿಲ್ ರಿಕ್ವೈರ್ ಆಗುತ್ತೆ. ಕಾಲೇಜ್ನಲ್ಲಿ ಕರಿಕ್ಯುಲಮ್ ಒಂದು ಸ್ಟ್ರಕ್ಚರ್ಡ್ ಕರಿಕ್ಯುಲಮ್ ಅಂತ ಎಕ್ಸಾಕ್ಟ್ಲಿ ಏನಲ್ಲ. ಯಾಕಂದ್ರೆ ನಮ್ಮ ಫ್ಯೂ ಇಯರ್ಸ್ ಇದ್ದ ನಾವು ಸೇಮ್
ಕರಿಕ್ಯುಲಮ್ನೇ ಯೂಸ್ ಮಾಡ್ತಾ ಇದೀವಿ. ಸೊ ಅಲ್ಲಿ ಏನಾಗ್ತದೆ ಅಂದ್ರೆ ಕಂಪನಿ ಪ್ರೆಸೆಂಟ್ ಗ್ರೋವಿಂಗ್ ಹೇಗಾಯ್ತು ನಾವು ನೋಡ್ತಾ ಇದೀವಿ, ಟೆಕ್ನಾಲಜಿ ಫಾಸ್ಟರ್ ವೇನಲ್ಲಿ ಹೋಗ್ತೈತೆ. ಸೊ ಹಾಗೇನಾಗ್ತದೆ ಅಂದ್ರೆ ಕಂಪ್ನಿಗೆ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಬಟ್ ನಮ್ಮಲ್ಲಿ ಸ್ಕಿಲ್ ಇರಲ್ಲ. ಸೊ ಆ ಕಂಪ್ನಿನ ಇದು ರಿಕ್ವೈರ್ಮೆಂಟ್ನ ಈ ನಾವು ಸ್ಕಿಲ್ಸ್ನ ಒಂದು ಗ್ಯಾಪ್ ಇರ್ತದಲ್ಲ, ಆ ಗ್ಯಾಪ್ನ ಈ ನಮ್ಮ ನೆಕ್ಸ್ಟ್ ವೇವ್ ಅನ್ನೋ ಪ್ಲಾಟ್ಫಾರ್ಮ್ ಅನ್ನೋದು ಫುಲ್ಫಿಲ್ ಮಾಡ್ತದೆ. ಕಂಪ್ನಿಗೆ ಏದಾದ್ರೆ ಸ್ಕಿಲ್ಸ್ ರಿಕ್ವೈರ್ ಆಗ್ತಾವೋ ಆ ಸ್ಕಿಲ್ಸ್ ಮಾತ್ರ ಇವ್ರು ಕಲಿಸ್ತಾರೆ. ಇದೇನಂದ್ರೆ ಇನ್ನೂ ಒಂದು ಇಶ್ಯೂ ಇರ್ತದೆ ನಮಗೇನಂದ್ರೆ ಕಮ್ಯುನಿಕೇಶನ್ ಸರಿಗಿರಲ್ಲ, ಓನ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಇದ್ರೆ ಸರಿ ಹೋಗಲ್ಲ. ಇನ್ನೂ ಏನಂದ್ರೆ ಸರ್ಟಿಫಿಕೇಟ್ ಡಸಂಟ್ ಮ್ಯಾಟರ್. ಇವಾಗ ಏನಂದ್ರೆ ಇಫ್ ಐ ಆಮ್ ನಾಟ್ ರಾಂಗ್ ಎಷ್ಟೋ ಜನ ಅಲ್ಲೇ ಫೇಲ್ ಆಗ್ತಾರೆ. ಸೊ ಅವರು ಟೆಕ್ನಿಕಲ್ ಸ್ಕಿಲ್ಸ್ ಇದ್ರೂ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲದೆ ಇರೋದ್ರಿಂದನೂ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ, ಅಥವಾ ಕೆಲ್ಸಕ್ಕೆ ಹೋದಾಗ್ಲೂ ನೆಕ್ಸ್ಟ್ ಲೆವೆಲ್ಗೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದಕ್ಕಾಗೋದಿಲ್ಲ. ಇವಾಗ ಏನಂದ್ರೆ ನಾವು ಎಷ್ಟು ಬರ್ತದ ಅಂತಲ್ಲ, ಎಷ್ಟು ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಇವಾಗ ಏನಂದ್ರೆ ನಾವು ಓನ್ಲಿ ಟೆಕ್ನಿಕಲ್ ತಗೊಂತೀವಿ, ಆ ಸರ್ಟಿಫಿಕೇಶನ್ ಮಾಡ್ತೀವಿ. ಸರ್ಟಿಫಿಕೇಟ್ ತಗೊಂಡು ಏನ್ ಮಾಡ್ತೀರಿ, ನಾವು ಸ್ಕಿಲ್ ಇರಲ್ಲ. ಇವಾಗ ಏನಂದ್ರೆ ಸರ್ಟಿಫಿಕೇಶನ್ ಬೇಕಂದ್ರೆ ಸಾವಿರಾರು ನೂಟ್ ಪ್ಲಾಟ್ಫಾರ್ಮ್ ಇದಾವ ನಾವೀಗ. ಯಾವಾಗ ನಾವು ಗೂಗಲ್ ಅಲ್ಲಿ ನೋಡಿದ್ರೆ ಜಲ್ದಿ ಜಗ್ಗ ಬರ್ತಾವ ನಮಗೆ. ಸೊ ಅವೆಲ್ಲ ಬೇಡ ಅಂದ್ರೆ ನಾವು ಏನಂದ್ರೆ ಒಂದು ಸ್ಟ್ರಕ್ಚರ್ಡ್ ಕರಿಕ್ಯುಲಮ್ ಇರಬೇಕು, ಅದನ್ನ ಫಾಲೋ ಮಾಡಬೇಕು, ಅವ್ರು ಟೇಕ್ ಕೇರ್ ಮಾಡಬೇಕು, ಪ್ಲೇಸ್ಮೆಂಟ್ ಸಪೋರ್ಟ್ ಅಂತ, ಕಮ್ಯುನಿಕೇಶನ್ ಇಂಪ್ರೂವ್ಮೆಂಟ್, ವರ್ಬಲ್ ನಾನ್ ವರ್ಬಲ್ ಇವೆಲ್ಲ ಇರ್ತಾವ. ಇವೆಲ್ಲ ಕಲೆಗಳು ಎಲ್ಲ ಒಂದೇ ಸಲ ಸೇರಿಸಿದ್ರೆ ನಾವು ನೆಕ್ಸ್ಟ್ ವೇವ್ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾವ. ಅಂದ್ರೆ ಈ ಪ್ಲಾಟ್ಫಾರ್ಮ್ ಹೆಂಗಿರ್ತದೆ ಅಂದ್ರೆ ನಿನಗೆಲ್ಲ ಕೊಡ್ತದ, ವಾಟ್ ಆರ್ ದ ಕಂಪನಿ ರಿಕ್ವೈರ್ಮೆಂಟ್ಸ್ ಇದೆ ಅವೆಲ್ಲ ಕೊಡ್ತಾವ ನಿಮ್ಗೆ. ಸೊ ನೀವು ಚೂಸ್ ಮಾಡ್ಕೊಳಕ್ ಹೇಳಿದ್ರಿ, ಒಬ್ಬ ಫ್ಯಾಮಿಲಿ ಮೆಂಬರ್ ಹೇಳಿದ್ರು ಅಂತ. ಸೊ ನಿಮಗೆ ಯಾವ್ದಾದ್ರು ಎಕ್ಸಾಂಪಲ್ಸ್ ಇತ್ತಾ, ಇಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಅಥವಾ ಅದನ್ನ ಕೋರ್ಸ್ ತಗೊಂಡು ಪ್ಲೇಸ್ಮೆಂಟ್ ಆದವ್ರದ್ದು ಯಾರ್ದಾದ್ರು ಕಾಂಟ್ಯಾಕ್ಟ್ಸ್ ಇತ್ತಾ ನಿಮಗೆ? ಅದೊಂದು ಕಾನ್ಫಿಡೆನ್ಸ್ ಬಂದಿತ್ತಾ ನಿಮಗೆ? ಆ್ಯಕ್ಚುಲಿ ನಾನು ಮೊದಲು ಹುಡುಕ್ತಾ ಇರೋದು ವಿತೌಟ್ ಫೇಕ್ ಕನ್ಸಲ್ಟೆನ್ಸಿ ಅಂತ. ಎಲ್ಲ ಕಂಪ್ನಿಗೂ ಅದು ಫೇಕ್ ಇಡಲೇಬೇಕಂತ ಇದೆ. ಇದರಲ್ಲಿ ಮೇನ್ ಪಾಯಿಂಟ್ ನನಗೆ ಇಷ್ಟ ಆಗಿರೋದು ವಿತೌಟ್ ಎನಿ ಫೇಕ್ ಸರ್ಟಿಫಿಕೇಟ್ ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು, ಅವ್ರಿಗೆ ಕಂಪ್ನಿ ಜೊತೆ ಟೈಅಪ್ ಇರುತ್ತೆ ಅಂತ. ಒಂದು ಜಾಯ್ನ್ ಆದಮೇಲೆ ಮತ್ತೆ ನಾವು ಇದು ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಕಲಿಬೋದು, ಅದು ಒಂದು ಅಡ್ವಾಂಟೇಜ್ ಆಗಿದೆ. ಅಂದರೆ ನಾರ್ಮಲ್ ಎಲ್ಲ ಇನ್ಸ್ಟಿಟ್ಯೂಟಲ್ಲಿ ಹೇಳ್ತಾರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ, ಬಟ್ ಕನ್ನಡದಲ್ಲಿ ಕಲ್ತಿದ್ರೆ ನಮಗೆ ಅದು ಅರ್ಥ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್, ನಾನು ಮಾತಾಡ್ತೀನಿ ನಿಮ್ಮ ಜೊತೆ ಗೊತ್ತಾಗಲ್ಲ. ಸರಿ, ನೋಡಿ, ನಮ್ಮ ಮದರ್ ಟಂಗ್ ಅಂದರೆ ಮಾತೃಭಾಷೆಯಲ್ಲೇ ಈ ಕೋರ್ಸನ್ನು ಕೊಡೋದಕ್ಕೆ, ಕೋರ್ಸ್ ಅನ್ನೋದಕ್ಕಿಂತ ಒಂದು ಅಪ್ ಸ್ಕಿಲ್ಲಿಂಗ್ ನಿಮಗೆ ಬೇಕಾದ, ಈಗ ಯಾವುದೋ ಒಂದು ಕಂಪನಿಗೆ ಹೋಗಿ ಸೇರ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಆ ಕಂಪನಿ ರಿಕ್ವೈರ್ಮೆಂಟ್ಸ್ ಏನು, ಆ ಜಾಬ್ ರಿಕ್ವೈರ್ಮೆಂಟ್ಸ್ ಏನು ಅಂತ ನಿಮಗೆ ಮುಂಚೆನೇ ಗೊತ್ತಿರೋದಿಲ್ಲ. ಅದೇ ಕಾರಣಕ್ಕೋಸ್ಕರ ಈ ನೆಕ್ಸ್ಟ್ ವೇವ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ತಾರೆ, ಆ ಸ್ಕಿಲ್ಲನ್ನು ನಿಮಗೆ ತರಬೇತಿ ಕೊಡ್ತಾರೆ. ಸೊ ಅದಕ್ಕೆ ನೀವು ರೆಡಿಯಾಗಿ ಹೋಗೋ ಥರ, ನೀವು 5 ವರ್ಷ 10 ವರ್ಷ ಆದಮೇಲೆ ಎಷ್ಟು ಪ್ಯಾಕೇಜ್ ತೊಗೊಳ್ತಿರೋ ಅದನ್ನು ಪ್ರಾರಂಭಿಕ ಹಂತದಲ್ಲಿ ವಿತ್ ಸ್ಕಿಲ್ಡ್ ನೀವು ತೆಗೆದುಕೊಳ್ಬಹುದು ಅನ್ನೋದು ಒಂದು ಉಪಯುಕ್ತ ಮಾಹಿತಿ. ಎಸ್, ಈ ನೆಕ್ಸ್ಟ್ ವೇವ್ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಯಾಕಂದರೆ 3 ಜನ ಕೂಡ ಇವತ್ತು ಒಳ್ಳೆ IT ಕಂಪನಿಗೆ ಸೇರಿಕೊಂಡು ಒಳ್ಳೆ ಪ್ಯಾಕೇಜ್ ಕೂಡ ಪಡ್ಕೊಳ್ತಾ ಇದ್ದಾರೆ. ನಾನ್ IT ಇಂದನೂ ಬರಬಹುದು ಅನ್ನೋದು ನಿಜಕ್ಕೂ ಒಂದು ಆಶ್ಚರ್ಯಕರ ಸಂಗತಿ, ಬಟ್ ಅದನ್ನ ಒಳ್ಳೆ ಆಯಾಮದಲ್ಲಿ ಒಳ್ಳೆ ವೇಯಲ್ಲಿ ಹೋಗೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಸಾಫ್ಟ್ವೇರ್ ಜಾಬನ್ನು ಈಸಿಯಾಗಿ ಹೇಗೆ ಪಡ್ಕೊಳ್ಬಹುದು ಅನ್ನೋ ಒಂದು ಉಪಯುಕ್ತ ಮಾಹಿತಿಯನ್ನು ಈಗ ಆಲ್ರೆಡಿ ಜಾಬ್ ಪಡ್ಕೊಂಡು ಸಕ್ಸಸ್ ಆಗಿರೋರ ಜೊತೆಗೆ ಮಾತಾಡ್ತಾ ಕೇಳ್ತಾ ನಿಮಗೆ ಆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ನಾನು ಸುಬ್ರಾಜ್ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಒಂದಷ್ಟು ವಿಷಯಗಳನ್ನು ಮಾತನಾಡಿದ್ರಿ. ಅಂದರೆ ಈ ಕೋರ್ಸ್ ಬಗ್ಗೆ ಮಾತನಾಡೋದಾದರೆ, ಅಂದರೆ ಈಗ ನೀವು ಹೇಳಿದ್ರಿ 2 ಕೋರ್ಸ್ ಇದೆ, ಒಂದು ಅಕಾಡೆಮಿ ಇದೆ, ಇನ್ನೊಂದು ಇಂಟೆನ್ಸಿವ್ ಇದೆ. ಇಂಟೆನ್ಸಿವ್ ಯಾರಿಗೆ? ಗ್ರ್ಯಾಜುಯೇಟ್ಸ್ಗೆ. ಸೊ ಅಕಾಡೆಮಿ ಈಗಷ್ಟೇ ಆರಂಭ ಮಾಡ್ತಾ ಇರೋರಿಗೆ. ಸೊ ಎಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ, ಈಗಷ್ಟೇ ನಾವು ಇಂಜಿನಿಯರಿಂಗ್ ಕಲಿತಾ ಇದ್ದೀವಿ, ಅದ್ರ ಜೊತೆಗೆ ಇದನ್ನು ಕೂಡ ಕಲಿಯೋದು ಯಾಕೆ, ಹೇಗೆ ಇದು ಉಪಯೋಗ ಆಗುತ್ತೆ, ಯಾವ ರೀತಿಯಾಗಿರುತ್ತೆ ಪ್ರಾಸೆಸ್ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಅಂದರೆ ಇದು ಟೋಟಲಿ ರಿವರ್ಸ್ ಕರಿಕ್ಯುಲಮ್, ಇಂಜಿನಿಯರಿಂಗ್ ಕರಿಕ್ಯುಲಮ್ ಟೈಪ್ ಇದೆ. ರಿಯಲ್ ವರ್ಲ್ಡ್ ಆಗಿ ಏನೇನು ಯೂಸ್ ಇರ್ತಾವೆ ಟೆಕ್ನಾಲಜೀಸ್ ಲೈಕ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಆಗಿರಲಿ, ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅವೆಲ್ಲ ನಮ್ಗೆ ಹೇಳ್ಕೊಡಕತ್ತಾರಲ್ಲ. ನಮ್ಗೆ ಎಲ್ಲ ಪ್ರಪಂಚದಾಗಿರೋ ಎಲ್ಲ ಟೆಕ್ನಾಲಜಿ ಇವ್ರು ಹೇಳ್ಕೊಡಕತ್ತಾರೆ. ಐ ಮೀನ್ ಎಲ್ಲ ಟೆಕ್ನಾಲಜಿ ಡಿಪೆಂಡ್ ಆನ್ ಇದ್ರ ಮೇಲೆ, ಡೆವಲಪರ್ ಆಗಿರಲಿ, AL ಆಗಿರಲಿ, AI or ML ಆಗಿರಲಿ. ಸೊ ನಮ್ಗೆ ಯಾವ ಟೆಕ್ನಾಲಜಿ ಅಂದರೆ ಫ್ಯೂಚರಾಗಿ ಏನಿರ್ತದೆ ಆಲ್ರೆಡಿ ಇವರು ಸ್ಕಿಲ್ ಅಪ್ ಮಾಡಕತ್ತಾರ. ನಮ್ಗೆ ಅಪ್ ಟು ಡೇಟ್ ಇರ್ತೀವಿ, ಫ್ಯೂಚರಾಗಿ ಅಪ್ ಟು ಡೇಟ್ ಇರ್ತೀವಿ. ಒನ್ಸ್ ಗ್ರಾಜ್ಯುಯೇಟ್ ಆಗಿ ನಾವು ಮತ್ತೆ ಚೆಕ್ ಮಾಡ್ಕೊಂಡು ಯಾವ ಸ್ಕಿಲ್ಸ್ ಇದೆ ರಿಯಲ್ ವರ್ಲ್ಡಾಗ, ಇದಿರಲ್ಲ, ಟೆನ್ಷನ್ ಇರಲ್ಲ. ಆ್ಯಂಡ್ ಇವ್ರದ್ದೇನಂದರೆ ಆನ್ಲೈನ್ ಟೀಚಿಂಗ್, ನಾವು ಎಲ್ಲರೂ ಏನಂತಾರೆ ಆಫ್ಲೈನ್ ಬೇಸ್ ಇರುತ್ತೆ, ಆನ್ಲೈನ್ ಇದಿರುತ್ತೆ ಅಂತಾರೆ. ಆದರೆ ನನ್ನ ಪ್ರಕಾರ ಏನಂದ್ರೆ ಆನ್ಲೈನ್ ಪ್ಲಸ್ 2 to 3 ಟೈಮ್ಸ್ ಮಾಡ್ಬೋದು. ನನಗೆ ಈಗ ಅರ್ಥ ಆಗಿಲ್ಲ ವೀಡಿಯೋ 2 to 3 ಟೈಮ್ಸ್ ವಾಚ್ ಮಾಡ್ತೀನಿ. ಪ್ಲಸ್ 24 hours ಸಪೋರ್ಟ್ ಇರುತ್ತೆ. ಈಗ ಆಫ್ಲೈನ್ ಅಂದರೆ 2 to 3 hours ಬರ್ತಾರೆ ಸಾರ್, ಹೋಗ್ತಾರೆ ಅವರು. ಪ್ಲಸ್ ನಾನು ಡೌಟ್ ಇತ್ತಂದ್ರೆ ಕ್ಲಿಯರ್ ಮಾಡೋಕ್ಕಾಗಲ್ಲ, ಅದಂಗೆ ಇಲ್ಲಾಂದ್ರೆ ನಾವು ಡಿಸ್ಕಷನ್ ಸಪೋರ್ಟ್ ಆಗ್ತೀನಿ. 24 hours ಸಪೋರ್ಟ್ ಇರುತ್ತೆ. ಪ್ಲಸ್ ಏನಾದ್ರು ಡೌಟ್ ಬಂತು ಅಂದರೆ ಕ್ವೆಶನ್ ಹಾಕಿದ್ರೆ ಸೊ ಅವರ ಟೈಮಲ್ಲಿ ಆನ್ಸರ್ ಕೊಡ್ತಾರೆ. ಇನ್ನೊಂದು ಏನಂದರೆ
ಈಗ ಆಫ್ಲೈನ್ಸ್ ಇರ್ತಾವೆ ಲೋಕಲ್ ಪ್ರೊಫೆಸರ್ಸ್ ಆರ್ ಲೋಕಲ್ ಇರೋರ್ನ ಕರೆಸ್ತಾರೆ. ಆದರೆ ಇಲ್ಲಿ ಟೀಚಿಂಗ್ ಮಾಡೋಲ್ಲ IITians ಎಲ್ಲರೂ ಗೂಗಲ್ ಮೈಕ್ರೋಸಾಫ್ಟ್ ಕೆಲಸ ಮಾಡಿದವರು, ಓಕೆ ಹೈಲಿ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಸ್ಕಿಲ್ಡ್ ಅಪ್ ಇರೋರು ಪೀಪಲ್. ಪ್ಲಸ್ ನಮ್ಗೆ ಅವರು ಹೇಳೋ ರೀತಿ ಹೆಂಗಿರುತ್ತಂದ್ರೆ ಕೋಡ್ ಲೈನ್ ಬೈ ಲೈನ್ ನಮ್ಗೆ ಅರ್ಥ ಆಗುತ್ತೆ ಏನಕ್ಕೆ ಮಾಡಕತ್ತಾರೆ, ರೀಸನ್ ಬಿಹೈಂಡ್ ವೈ ವೆನ್ ಅಂತ. ಸೊ ಅದಕ್ಕಾಗಿ ನಾವು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಈಜ ಸಾಲ್ವ್ ಮಾಡ್ಬೋದು ಒನ್ಸ್ ಕಂಪನಿ ಕ್ರ್ಯಾಕ್ ಮಾಡಿದ್ಮೇಲೆ. ಓಕೆ, ಸೊ ಅದರಲ್ಲೂ ವಿಶೇಷವಾಗಿ ಅಂದ್ರೆ ಕನ್ನಡದಲ್ಲೇ ಎಲ್ಲ ಹೇಳ್ಕೊಡೋದ್ರಿಂದ ಬೇಗ ಅರ್ಥ ಆಗುತ್ತೆ ಮದರ್ ಟಂಗ್ ಅಲ್ಲಿ ಅಂತ ಹೇಳಿ. ಓಕೆ ಓಕೆ, ಎಸ್ ಐ ನೋ. ಮಲ್ಲಿಕಾರ್ಜುನ್, ಈಗ ಆಬ್ವಿಯಸ್ಲಿ 67% ಆಫ್ ದಿ ಗ್ರ್ಯಾಜುಯೇಟ್ಸ್ ಇದ್ದಾರೆ, ಯಾರು ಅನ್ಎಂಪ್ಲಾಯ್ಡ್ ಇದ್ದಾರೆ. ಅದ್ರ ಜೊತೆಗೆ ಎಲ್ಲರದು ಒಂದು ಏನು ಅಂತಂದರೆ ಇದು ಕೇವಲ ಬ್ಲೇಮ್ ಅಷ್ಟೇ ಅಲ್ಲ, ಸ್ಕಿಲ್ಡ್ ಪೀಪಲ್ ಇಲ್ಲ ನಮ್ಮಲ್ಲಿ ಅನ್ನೋದೇ ಎಲ್ಲ ಕಡೆಯಲ್ಲೂ ಇರೋ ಆರೋಪ. ಯಾಕಂದರೆ 97% ಆಫ್ ದಿ ಯಾರು ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಅದರಲ್ಲಿ ಸ್ಕಿಲ್ಡ್ ಇಲ್ಲ, ಅದರಲ್ಲಿ ಸಮಸ್ಯೆ. ಯಾಕಂದರೆ ನಮ್ಮ ದೇಶದಲ್ಲಿ ಕಲಿತು ಓದಂಥವ್ರು ಬೇರೆ ಬೇರೆ ದೊಡ್ಡ ದೊಡ್ಡ ದೇಶದ ಕಂಪನಿಗಳ CEOಗಳಾಗಿದ್ದಾರೆ ಇವತ್ತು. ಯಾಕಂತಂದರೆ ಸ್ಕಿಲ್ಡ್ ಇಲ್ಲ ಅಂತಲೂ ನಾವು ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ. ಆದರೆ ಆ ಸ್ಕಿಲ್ಲನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಥವಾ ಯಾವುದಕ್ಕೆ ಕಲಿಬೇಕು, ಯಾವುದರ ಆಧಾರದ ಮೇಲೆ ಕಲಿಬೇಕು ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನೆಕ್ಸ್ಟ್ ವೇವ್ ಅಪ್ಸ್ಕಿಲ್ಲಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಹತ್ತತ್ರ 2,500 ಕಂಪನಿಗಳು ಟೈಅಪ್ ಆಗಿದೆ. ಸೊ ಇದನ್ನು ಯಾವ ರೀತಿಯಾಗಿ ಅಲೋಕೇಶನ್ ಮಾಡ್ತಾರೆ, ಅಂದರೆ ಇದನ್ನು ಸಿಲೆಬಸ್ ಆಗಿ ಹೇಗೆ ನಿಮಗೆ ಟೀಚ್ ಮಾಡ್ತಾರೆ? ಆಬ್ವಿಯಸ್ಲಿ ಇದೊಂದು ಪ್ರಶ್ನೆ ಬರುತ್ತೆ. ಸಿಲೆಬಸ್ ಅಂದ್ರೆ ಹೆಂಗಿರ್ತದೆ ಅಂದ್ರೆ ಕಂಪನಿ ಯಾವ್ದಾದ್ರೆ ರಿಕ್ವೈರ್ಮೆಂಟ್ ಇರುತ್ತೋ ಆ ರಿಕ್ವೈರ್ಮೆಂಟ್ ನ ಮೇಲೆ ತಿಳ್ಕೊಂಡು ಅವರು ಏನಾದ್ರೆ ರಿಕ್ವೈರ್ಮೆಂಟ್ ಆ ರಿಕ್ವೈರ್ಮೆಂಟ್ ನ ಬಗ್ಗೆ ಅವರು ಒಂದು ಕರಿಕ್ಯುಲಮ್ ಪ್ರಿಪೇರ್ ಮಾಡ್ತಾರ. ಅದು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಆಗಲಿ, ಜಾವಾ ಡೆವಲಪ್ಮೆಂಟ್ ಆಗಲಿ, ಈ ಬೇಸ್ಡ್ ಆನ್ ದಿಸ್ ಏನ್ ಮಾಡ್ತಾರ ಅಂದ್ರೆ ಅವರು ನಮಗೆ ಏದಾದ್ರೆ ಸ್ಕಿಲ್ಸ್ ಯೂಸ್ ಮಾಡ್ತಾರೋ ರಿಯಲ್ ವರ್ಲ್ಡ್ ನಲ್ಲಿ ಅಪ್ಲಿಕೇಶನ್ ಬಿಲ್ಡ್ ಮಾಡೋಕ್ಕಾಗಲಿ, ಡೆವಲಪ್ಮೆಂಟ್ ಮಾಡೋಕ್ಕಾಗಲಿ ಏದಾದ್ರೂ ತಗೊಂತಾರೋ ಅವು ಇವ್ರು ಹೇಳ್ಕೊಡ್ತಾರ. ಈ ಕರಿಕ್ಯುಲಮ್ ಅಲ್ಲಿ ಹೆಂಗಿರ್ತದೆ ಅಂದ್ರೆ ಬೋತ್ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್. ದಟ್ ಮೀನ್ಸ್ ವರ್ಬಲ್ ಕಮ್ಯುನಿಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್. ವಿ ಆರ್ ವರ್ಕಿಂಗ್ ಇನ್ ಸಾಫ್ಟ್ವೇರ್ ವರ್ಲ್ಡ್ ನ, ಸೊ ಕಮ್ಯುನಿಕೇಶನ್ ಇಸ್ ಮಸ್ಟ್ ಅಂಡ್ ಶುಡ್. ಸೊ ಇವರೆಲ್ಲ ರಿಕ್ವೈರ್ಮೆಂಟ್ಸ್ನ ಬಗ್ಗೆ ತಿಳ್ಕೊಂಡು ಇವರೆಲ್ಲ ಒಂದು ಕರಿಕ್ಯುಲಮ್ ಸ್ಟ್ರಕ್ಚರ್ ಅಲ್ಲಿ ಮಾಡ್ತಾರ, ಅದು ನಮಗೆ ಟೀಚ್ ಮಾಡ್ತಾರ. ಅವರು ಟಾಪ್ IITians ಟೀಚ್ ಮಾಡ್ತಾರ. ಹಾಗೇನಾಗ್ತದೆ ಅಂದ್ರೆ ಇನ್ನೂ ಒಂದು ಇವ್ರು ಹೇಳಿದಂಗ ಸುಬ್ಬರಾಜ್ ಅವರು ಹೇಳಿದಾರ ಮದರ್ ಟಂಗ್ ನಲ್ಲಿ ಹೇಳಿದಂಗೆ ಏನಂತಂದ್ರೆ ನಾವು ಈಸಿ ಗ್ರಾಸ್ಪಿಂಗ್ ಆಗುತ್ತಾ, ಅರ್ಥ ಹೆಚ್ಚು ಮಾಡ್ಕೊಂತೀವಿ. ನಾವು ನಾರ್ಮಲ್ ಬೇರೆ ಲ್ಯಾಂಗ್ವೇಜ್ ನಲ್ಲಿ ಮಾತಾಡಿದ್ರೆ ಹೆಂಗಿರ್ತದೋ ನಾವು ಮದರ್ ಟಂಗ್ ನಲ್ಲಿ ಮಾತಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತದ. ಬಟ್ ಕಮ್ಯುನಿಕೇಶನ್ ಇಸ್ ಮಸ್ಟ್ ಅಂಡ್ ಶುಡ್, ಇಂಗ್ಲಿಷ್ ಆಲ್ಸೋ ನೀಡ್. ಸೊ ಹೌದು ಕೂಡ ಇವಾಗ ನಮ್ಮ ಕಮ್ಯುನಿಕೇಶನ್ ಬ್ಯಾರಿಯರ್ನ ಕೂಡ ಇವರು ತೆಗಿಯಾಕ ನಾವು ಕಮ್ಯುನಿಕೇಶನ್ ಕ್ಲಾಸಸ್ ಅಂತ ಸಪ್ರೇಟ್ ಕಂಡಕ್ಟ್ ಮಾಡ್ತಾರೆ. ಇವರೆಲ್ಲರೂ ನಾವೀಗ ಆಲ್ರೆಡಿ ಸಕ್ಸಸ್ಫುಲ್ ಪೀಪಲ್ ಇರ್ತಾರಲ್ಲ, ನಾವು ಹೆಂಗ ಬಂದಾರ ಅವ್ರ ಜರ್ನೀಸ್ ಆಲ್ಮೋಸ್ಟ್ 1,400+ ಪೀಪಲ್ ದೇರ್ ಫಾರ್ ಅಸ್ 9 o'clock ಮಾರ್ನಿಂಗ್ ಟು 9 o'clock ನೈಟ್ ವರೆಗೆ ನಾವು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ಸ್ ಎಲ್ಲ ಇಡ್ತಾರೆ. ಇನ್ನೊಂದೇನಂದ್ರೆ ನಾವು ಯಾರಾದ್ರೆ ಸ್ಟೂಡೆಂಟ್ ಎನ್ರೋಲ್ ಆಗ್ತಾರೋ ಅವ್ರು ಸ್ಟೂಡೆಂಟ್ ಎನ್ರೋಲ್ ಆದ್ಮ್ಯಾಕ ಅವ್ರಿಗೆ ಇಂಡಿವಿಜುವಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಒಂದು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಇವತ್ತು ಜಾಯ್ನ್ ಆಗ್ತೀವಿ ಕೋಚಿಂಗ್, ಇವತ್ತಲಿದ್ದ ನಿನಗೆ ನೆಕ್ಸ್ಟ್ ಫುಲ್ ಕೋರ್ಸ್ ಕಂಪ್ಲೀಟ್ ಆಗೋಷ್ಟುವರೆಗೆ ಇವರು ಒಂದು ಡೆವಲಪ್ಮೆಂಟ್ ಪ್ಲಾನ್ ಅನ್ನೋದು ಕೊಡ್ತಾರೆ. ಆ ಡೆವಲಪ್ಮೆಂಟ್ ಪ್ಲಾನ್ ಅಲ್ಲಿ ಏನಿರ್ತದೆ ಅಂದ್ರೆ ಲ್ಯಾಬ್ಸ್ ಕ್ಲಾಸಸ್ ಬೋತ್ ಇರ್ತಾವೆ. ನಾವು ಬೇರೆ ಕಡೆ ಹೋಗಿ ಮತ್ತೆ ಲ್ಯಾಬ್ ನೋಡ್ಕೊಬೋದು ಅಷ್ಟು ಏನಿಲ್ಲ. ನಾವು ಸಪ್ರೇಟ್ ಅಪ್ಲಿಕೇಶನ್ಸ್ ಏನು ಡೆವಲಪ್ ಮಾಡಿ ಅವರೆಲ್ಲ ಇಂಟಿಗ್ರೇಟೆಡ್ ಒಂದು ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಕೊಡ್ತಾರೆ. ಅದರಲ್ಲಿ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಕ್ಲಾಸಸ್ ಇರ್ತಾವ, ಲ್ಯಾಬ್ಸ್ ಇರ್ತಾವ, ಆದರೆ ಕಂಪ್ನಿ ಬಗ್ಗೆ ಹೆಂಗಾದ್ರೆ ಎಕ್ಸಾಮ್ಸ್ ಇರ್ತಾವೋ ಆ ಎಕ್ಸಾಮ್ಸ್ ಹೆಂಗಾದ್ರೆ ಇರ್ತಾವೋ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಂಗೆ ಎಕ್ಸಾಮ್ ಕೊಡ್ತಾರ. ಆ್ಯಂಡ್ ನಾವು ಕೋಡಿಂಗ್ ಬರೆದ್ರೆ ನಾವು ಏದಾದ್ರೆ ಟಾಪಿಕ್ಸ್ ಅರೆ ನಾವು ಏದಾದ್ರೆ ಸ್ಕಿಲ್ ಕಲ್ದಿರ್ತೀವೋ ಆ ಸ್ಕಿಲ್ಸ್ನ ಯೂಸ್ ಮಾಡಿ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಆಗ ಏನಾಗ್ತದೆ ಅಂದ್ರೆ ಲರ್ನಿಂಗ್ ಬೈ ಡೂಯಿಂಗ್, ಅಂದ್ರೆ ನಾವು ಏದಾದ್ರೆ ಲರ್ನ್ ಮಾಡ್ತೀವೋ ಅದನ್ನ ಮಾಡ್ಕೊಂತ ಕಲಿತೀವಿ. ಸೊ ಅದ್ರ ವల్ల ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ನಮಗೆ ಸೀಮ್ಲೆಸ್ ಇರ್ತದ. ನಾಳೆ ವರ್ಕ್ ಮಾಡಕ್ ಹೋಗ್ತೀವಿ, ಆ ವರ್ಕ್ ಮಾಡಕ್ ಹೋಗ್ಮ್ಯಾಕ ನಾವು ಒಂದೇ ಟೆಕ್ನಿಕಲ್ ಇರ್ತದ, ಪ್ರಾಕ್ಟಿಕಲ್ ಆಗಿ ಮಾಡಿರ್ತಿಲ್ಲ. ಸೊ ಅಷ್ಟು ಸಿಚುವೇಶನ್ ಅಲ್ಲಿ ಈ ಪ್ಲಾಟ್ಫಾರ್ಮ್ ನಲ್ಲಿ ಎಲ್ಲ ಕಲಿಕೊಡ್ತಾರೆ. ಸ್ಕಿಲ್ ಇಸ್ ದ ಅಲ್ಟಿಮೇಟ್ ಅನ್ನೋದು ಮೇನ್ ಥೀಮ್ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಬಟ್ ಈ ಸ್ಕಿಲ್ ಅನ್ನೋದು ಕೇವಲ ನೆಕ್ಸ್ಟ್ ವೇವಲ್ಲೇ ಸಿಗತ್ತಾ, ಬೇರೆ ಕಡೆ ಸಿಗಲ್ವಾ ಅನ್ನೋ ಒಂದು ಪ್ರಶ್ನೆ ಮಾಡ್ತಾರೆ ಎಲ್ಲರೂ ಕೂಡ. ಸೊ ಯಾಕಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸು ಕೂಡ ಇದೆ. ನೀವು ರವಿತೇಜ್ ಅವರು ನೀವು ಆಲ್ರೆಡಿ ಬೇರೆ ಪ್ಲಾಟ್ಫಾರ್ಮಲ್ಲಿ ಕಲ್ತು ಬಂದಿದ್ದೀರಿ. ಸೊ ಅಲ್ಲಿ ನಿಮ್ಗೆ ಸಕ್ಸಸ್ ಆಗೋಕ್ಕಾಗಲಿಲ್ಲ, ಯಾಕೆ ಸಕ್ಸಸ್ ಆಗೋಕ್ಕಾಗಲಿಲ್ಲ? ಇಲ್ಲಿಗೆ ಬಂದು ಸಕ್ಸಸ್ ಆದ್ರಿ, ಏನು ಡಿಫ್ರೆನ್ಸು ನೆಕ್ಸ್ಟ್ ವೇವ್ಗೂ ಬೇರೆ ಅಪ್ಸ್ಕಿಲ್ಲಿಂಗ್ ಪ್ಲ್ಯಾಟ್ಫಾರ್ಮ್? ಆ್ಯಕ್ಚುಲಿ ನಾವು ಜಾಬ್ ಮಾಡೋಣ ಅಂತ ಇದ್ದೀವಿ. ಜಾಬ್ ಮಾಡಬೇಕಂದ್ರೆ ಬರೀ ಟೆಕ್ನಿಕಲ್ ಅಂದರೆ ತಿರಿ ಗೊತ್ತಿದ್ರೆ ಸಾಕಾಗಲ್ಲ, ನಮಗೆ ಪ್ರಾಕ್ಟಿಕಲ್ಸ್ ಗೊತ್ತಾಗಿರಬೇಕು. ಅದು ಬೇರೆ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಥಿಯರಿಟಿಕಲ್ ಹೇಳ್ತಾರೆ ಮತ್ತು ಪ್ರಾಕ್ಟಿಕಲ್ ಮಾಡೋಕ್ಕೆ ಹೇಳ್ತಾರೆ, ಬಟ್ ನಾವು ಮಾಡ್ತಿದ್ದೀವ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ಲ, ಚೆಕ್ ಕೂಡ ಮಾಡಲ್ಲ. ಬಟ್ ನೆಕ್ಸ್ಟ್ ವೇವಲ್ಲಿ ನಾವು ಒಂದು ಸೆಷನ್ನ ಒಂದು ಆಪ್ಷನ್ ಹೇಳಿಬಿಟ್ಟು ಕಲಿತಾರೆ. ಅಂದರೆ ನಾವು ಬೈ ಎಕ್ಸಾಂಪಲ್ ಒಂದು ಸಾಫ್ಟ್ವೇರೇ ಇದೆ, ಅದರಲ್ಲಿ ಸರ್ಚ್ ಬಾರ್ ಅಂತ ಇರುತ್ತೆ. ಕಾಮರ್ಸ್ ವೆಬ್ಸೈಟ್ ತೊಗೊಂಡ್ರೆ ಅದರಲ್ಲಿ ನಾವು ಪ್ರಾಡಕ್ಟ್ನ ಸರ್ಚ್ ಮಾಡ್ತೀವಿ, ಅದು ಒಂದು ಕಾಂಪೊನೆಂಟು. ಅದನ್ನ ಕಾಂಪೊನೆಂಟು ಒಂದೊಂದು ಸೆಷನಲ್ಲಿ ಒಂದೊಂದು ಕಾಂಪೊನೆಂಟ್ ಹೇಳ್ಕೊಡ್ತಾರೆ. ಥಿಯರಿ ಆದಮೇಲೆ ಮತ್ತೆ ನಾವು ಪ್ರಾಕ್ಟಿಕಲ್ ಮಾಡ್ತೀವಿ. ಅದು ಪ್ರಾಕ್ಟಿಕಲ್ ಮಾಡೋದು ಆದಮೇಲೆ ನೆಕ್ಸ್ಟ್ ಸೆಷನ್ ಓಪನ್ ಆಗುತ್ತೆ, ಅದರಿಂದ ನಮಗೆ ಹ್ಯಾಂಡ್ಸ್ ಆನ್ ಆಗುತ್ತೆ.
ಅದು ಒಂದು. ಮತ್ತು ಇನ್ನೊಂದು ಏನಂದರೆ, ನಮಗೆ ಇಂಟರ್ವ್ಯೂಸ್ ಕ್ರ್ಯಾಕ್ ಆಗಬೇಕಂದ್ರೆ ಬರೀ ಟೆಕ್ನಿಕಲ್ ಸ್ಕಿಲ್ಸೇ ಇಲ್ಲ, ಮೈಂಡ್ ಸೆಟ್ ಹೇಗಿರಬೇಕು ಅಥವಾ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗಿರಬೇಕು, ಕಾನ್ಫಿಡೆನ್ಸ್ ಹೇಗಿರಬೇಕು, ಅದನ್ನೆಲ್ಲ ಇವ್ರು ನೋಡ್ಕೊತಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ಅನಿಸಿದೆ. ಅದು ಬೇರೆ ಎಲ್ಲೂ ನೋಡಿಲ್ಲ ನಾನು, ಬರೀ ನೆಕ್ಸ್ಟ್ ವೇವ್ ಅಲ್ಲೇ ನೋಡಿದ್ದೀನಿ. ಮತ್ತು ಇವರೆಲ್ಲ ಬ್ಯಾಕ್ ವರ್ಕ್ ಮಾಡಿದ್ದಾರೆ. ಅಂದರೆ ಒಂದು ಜಾಬ್ ಹುಡ್ಕೋವಂಥ ಸ್ಟೂಡೆಂಟ್ಗೆ ಏನೇನು ಪ್ರಾಬ್ಲಮ್ ಆಗಿರ್ಬೋದು ಅಂತ ತಿಳ್ಕೊಂಡು ಫೀಡ್ಬ್ಯಾಕ್ ತಗೊಂಡು ಇವ್ರು ಡಿಸೈನ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಓಕೆ ಓಕೆ. ಸೊ ನಾನೀಗ ಒಂದು ಇಂಪಾರ್ಟೆಂಟ್ ಘಟ್ಟಕ್ಕೆ ಬರ್ತೀನಿ, ಒಂದು ಸ್ಪೆಷಲ್ ಸ್ಟೇಜ್ ಇದು ಅಂತ ಹೇಳ್ಬೋದು. ನೀವು ಹೇಳಿದ್ರಿ ನಿಮ್ಗಾಗಿರೋ ಪ್ರಾಬ್ಲಮ್ಸ್ ಹೇಳ್ಕೊಂಡ್ರಿ, ತದನಂತರದಲ್ಲಿ ನೆಕ್ಸ್ಟ್ ವೇವಿಗೆ ಬಂದದ್ದು ಹೇಳಿದ್ರಿ. ಇದೆಲ್ಲ ಬಂದಿದ್ದು ಏನಕ್ಕೆ? ಒಂದು ಒಳ್ಳೆ ಜಾಬ್ ಹಿಡಿಬೇಕು, ಒಳ್ಳೆ ಪ್ಯಾಕೇಜ್ ಇರಬೇಕು ಅನ್ನೋದು ಎಲ್ಲರ ಆಸೆ, ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ಈ ಪಾಯಿಂಟಿಗೆ ಈಗ 3 ಜನಕ್ಕೂ ಒಳ್ಳೆ ಬೇರೆ ಬೇರೆ ಕಂಪನಿಯಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಆಗಿದೆ. ಈ ಪ್ಲೇಸ್ಮೆಂಟ್ ಬಗ್ಗೆ ಹೇಳಿ, ಹೇಗಾಯಿತು, ಯಾವ ಥರ, ಇದರಿಂದ ನೀವು ಎಷ್ಟು ಹ್ಯಾಪಿಯಾಗಿದ್ದೀರಿ? ಅಂದರೆ ನಾರ್ಮಲ್ ಆಗಿ ಕೋರ್ಸಸ್ ಏನು ಕರೀತಾರಲ್ಲ ಆಫ್ಲೈನ್, ಅಂದರೆ ಕೋರ್ಸ್ ಹೇಳ್ಕೊಡ್ತಾರೆ. ಆದರೆ ಇಂಟರ್ವ್ಯೂ ಹೆಂಗೆ ಕ್ರ್ಯಾಕ್ ಮಾಡ್ಬೇಕಂತ ನಮ್ಗೆ ಇದು ಕೊಡಲ್ಲ. ಅದು ಮೇನ್ ಥಿಂಗ್ ಏನಂದ್ರೆ ನಮ್ಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕು, ಅದಕ್ಕೋಸ್ಕರ ನಾವು ಸ್ಕಿಲ್ ಕಲ್ತ್ಕೊಂಡಿವಿ. ಇವ್ರೇನು ಮಾಡ್ತಾರೆ ಅಂದರೆ ಒನ್ಸ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಮ್ಗೆ ಮಾರ್ಕ್ ಇಂಟರ್ವ್ಯೂಸ್ ಇಡ್ತಾರೆ. ಎವ್ರಿ 15 days ಒನ್ಸ್ ಟೈಮ್ ಪೀರಿಯಡ್ ಹೋದ್ರೆ ಮಾರ್ಕ್ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ಸ್ಕೋರಿಂಗ್ ಕೊಡ್ತಾರೆ. ನಾವೆಲ್ಲಿ ಬ್ಯಾಕ್ ಡ್ರಾಪ್ ಆಗಿದ್ದೀವಿ, ನಾವೆಲ್ಲಿ ಫೇಲ್ ಆಗತ್ತೀವಿ ಅಂತ ಇವ್ರು ನಮ್ಮ ಡೇ ಬೈ ಡೇ ಇಂಪ್ರೂವ್ ಮಾಡ್ತಾರೆ. ಪ್ಲಸ್ ಅದಕ್ಕಿಂತ ನಾವು ಆರಾಮಾಗಿ ಈಸಿ ವೇ ಕ್ರ್ಯಾಕ್ ಮಾಡ್ಬೋದು. ಅಂದರೆ ಎಲ್ಲಿ ತಪ್ಪು, ಎಲ್ಲಿ ನಾವು ಹಿಂದೆ ಹೋಗಕತ್ತೀವಿ ಅನ್ನೋದು ಇವರು ನಮ್ಗೆ ಹೇಳ್ತಾರೆ. ಅದು ಅವಾಗ ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಇಂಟರ್ವ್ಯೂ. ಈಗ ಎಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ, ಆನ್ಲೈನು ಆಫ್ಲೈನಲ್ಲಿ ಇದ್ದರೆ ಚೆನ್ನಾಗಿರುತ್ತೆ, ಆನ್ಲೈನಲ್ಲಿ ಹೇಳ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗಬಹುದೇನೋ ಅಂತ ಇರುತ್ತೆ. ಸೊ ಇಲ್ಲಿ ಆನ್ಲೈನಲ್ಲಿ ಇರುತ್ತೆ, ಇದು ಏನಾದ್ರು ಡಿಫ್ರೆನ್ಸ್ ಅಂತ ಅನಿಸುತ್ತೆ ನಿಮಗೆ? ಅಥವಾ ಅಂದ್ರೆ ನನ್ನ ಕೇಳಿದ್ರೆ ಆಫ್ಲೈನ್ಕಂತ ಆನ್ಲೈನೇ ಬೆಟರ್ ಅಂತೀನಿ. ಯಾಕಂದರೆ ಈಗ ನಾರ್ಮಲ್ ಆಗಿ ಈಗ ಆಫ್ಲೈನ್ ಅಂದರೆ ನಾನು ಎಲ್ಲೋ ಬಳ್ಳಾರ ಇದ್ದೀನಿ ರೀ, ಈಗ ಬೆಂಗಳೂರು ಬಂದಿರಬೇಕಂದ್ರೆ ಒಂದು 8 months 9 months ಅಂದರೆ ಅದು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ. ಅದೇ ಆನ್ಲೈನ್ ಅಂದರೆ ನಾನು ಯಾವಾಗ ಫ್ರೀ ಇದ್ದಾಗ ನೋಡ್ತೀನಿ, ಅರ್ಥ ಆಗಿಲ್ಲ ಸೆಕೆಂಡ್ ಟೈಮ್ ನೋಡ್ತೀನಿ, ಇಲ್ಲ ನನಗೆ ಕೆಲಸ ಬಂದಿತ್ತು 1 week 2 weeks ಏನೋ ಎಮರ್ಜೆನ್ಸಿ ಇತ್ತು, ಆವಾಗ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಅಲ್ಲಿಂದ ರಿವೈಸ್ ಮಾಡ್ಬೋದು. ಅದು ಆಫ್ಲೈನ್ ಅಂದರೆ ನಮ್ಗೆ ಅವಕಾಶ ಇರಲ್ಲ. ಒನ್ಸ್ ಕ್ಲಾಸಸ್ ಮುಗಿತಂದರೆ ಮತ್ತೆ ನಾವು ಲ್ಯಾಗ್ ಆಗ್ಬಿಡ್ತೀವಿ, ನಮ್ಗೆ ಮತ್ತೆ ಕರೆಕ್ಟಾಗಿ ಅರ್ಥ ಆಗಲ್ಲ. ಅದೊಂದು ಅಡ್ವಾಂಟೇಜ್ ಇಲ್ಲಿ. ಎಸ್. ಮಲ್ಲಿಕಾರ್ಜುನ್ ಅವ್ರು, ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಬ್, ವೆನ್ ಇಟ್ ಕಮ್ಸ್ ಟು ಜಾಬ್ ಅಂತ ಬಂದಾಗ ಇಲ್ಲಿ ಸ್ಕಿಲ್ಸು ನಿಮಗೆ ಈಗ ಪ್ಲೇಸ್ಮೆಂಟ್ ಆದಮೇಲೆ ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬಂತು, ಯಾವ ಥರ ಹ್ಯಾಪಿ ಆಗಿದ್ದೀರಿ? ಸೊ ಪ್ಲೇಸ್ಮೆಂಟ್ ಬಗ್ಗೆ ಅಂದರೆ ನನ್ನ ಪ್ಲೇಸ್ಮೆಂಟ್ ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಅಂದರೆ, ನಾವು 5.5 months 6 monthsನಲ್ಲಿ ನನ್ನ ಜಾಬ್ ಬಂತು. ಅದು ಕೂಡ ನಾನು ಏನಂದರೆ ಫಸ್ಟ್ ಇಂಟರ್ವ್ಯೂದಲ್ಲೇ ಜಾಬ್ ಕ್ರ್ಯಾಕ್ ಮಾಡಿದ್ದೀನಿ. ಇನ್ನು ನನ್ನ ಆಲ್ ಅಡ್ವಾಂಟೇಜ್ ಅಂದರೆ ಅವರು ಎಲ್ಲ ಯಾವುದಾದ್ರೆ ಸ್ಕಿಲ್ಸ್ ಕಲಿಸ್ತಾರೋ ಅವರು ಇವ್ರು ಹೇಳಿದಂಗೆ ಮಾರ್ಕ್ ಇಂಟರ್ವ್ಯೂಸ್ ಕಂಡಕ್ಟ್ ಮಾಡಿದ್ರು ನನಗೆ ಕೂಡ. ಕಂಪನಿ ಬಗ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತಾ, ಹೆಂಗೆ ಮಾತಾಡಬೇಕು, ನಾವು ಹೆಂಗೆ ಇರಬೇಕು, ನಿಮ್ಗೆ ಸ್ಕಿಲ್ಸ್ ಐದವ, ಆ ಸ್ಕಿಲ್ಸ್ ಇದ್ದಿದ್ರೆ ಹೆಂಗೆ ಶೋ ಮಾಡಬೇಕು. ಇವಾಗ ಏನಂದರೆ ನಾವು ಎಷ್ಟು ಸ್ಕಿಲ್ಸ್ ಇದ್ರೂ ಕೂಡ ನಾವು ಎಕ್ಸ್ಪ್ಲೋರ್ ಮಾಡೋಕೆ ಸ್ವಲ್ಪ ಹೆಚ್ಕೊಂತೀವಿ. ಯಾಕಂದರೆ ನಾವು ಇಷ್ಟುವರೆಗೆ ವಿ ಆರ್ ಇನ್ ಅ ಕ್ಲೋಸ್ಡ್ ಎನ್ವೈರ್ಮೆಂಟ್, ವಿ ಆರ್ ಗೋಯಿಂಗ್ ಟು ಕಾರ್ಪೊರೇಟ್ ಎನ್ವೈರ್ಮೆಂಟ್, ದಟ್ ಶುಡ್ ಬಿ ಡಿಫ್ರೆಂಟ್. ಸೊ ಹಾಗೇನಾಗ್ತದೆ ಅಂದರೆ ಅಲ್ಲಿ ಯಾವುದಾದ್ರೆ ರಿಯಾಲಿಟಿ ಇರ್ತದೋ ಆ ರಿಯಾಲಿಟಿ ಎಲ್ಲ ಇವರು ಮಾರ್ಕ್ ಇಂಟರ್ವ್ಯೂಸ್ ಅಂತ ಸಪ್ರೇಟ್ ಸೆಷನ್ಸ್ ಅಂತ ಇಟ್ಟು ಇವರೆಲ್ಲ ಕ್ರಿಯೇಟ್ ಮಾಡ್ತಾರೆ. ಇನ್ನೊಂದು ಅಂದರೆ ಕಮಿಂಗ್ ಟು ಟೆಕ್ನಿಕಲ್ ಬಂದರೆ ನಾವು ಟೆಕ್ನಿಕಲಲ್ಲಿ ಹೆಂಗೆ ಇದ್ದೀವಿ, ಕಮ್ಯುನಿಕೇಷನಲ್ಲಿ ಹೆಂಗೆ ಇದ್ದೀವಿ, ಇವೆಲ್ಲ ಟ್ರ್ಯಾಕಿಂಗ್ ಇರ್ತದೆ. ಇನ್ನೂ ಒಂದು ನಾವು ಯಾವುದಾದ್ರೂ ಕೋರ್ಸ್ ಸ್ಕಿಲ್ಸ್ ಕಲಿತೀವೋ ಆ ಸ್ಕಿಲ್ಸ್ಗೆ ಒಂದು ಪ್ರಾಪರ್ ಕರಿಕ್ಯುಲಮ್ ಅಂತ ಇರ್ತಂತೀವಲ್ಲ, ಆ ಕರಿಕ್ಯುಲಮ್ನು ಕೂಡ ಟ್ರ್ಯಾಕಿಂಗ್ ಇರ್ತದೆ. ನಾವು ಎಲ್ಲಿ ಲ್ಯಾಗ್ ಇದ್ದೀವಿ, ಎಲ್ಲಿ ಹೈ ಇದ್ದೀವಿ, ಇವೆಲ್ಲ ನಮಗೆ ರಿಪೋರ್ಟ್ ಬರುತ್ತೆ. ಸೊ ಈಗ ಹೇಗಾಗ್ತಂದರೆ ನಾವು ಜಾಬು ಸಿಕ್ಕಾಕ ಅವಾಗ ನಾವು ಎಲ್ಲ ನೋಡ್ಕೊಂತೀವಿ. ಸೊ ದಟ್ ಶುಡ್ ಬಿ ಎ ಗುಡ್ ಥಿಂಗ್. ಓಕೆ ಓಕೆ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ಯಾಕಂದರೆ ಎಸ್ಪೆಷಲಿ ನೀವು ಲಾಂಗ್ ಗ್ಯಾಪ್ ಮಾಡಿದ್ರಿ, ಮತ್ತೆ ವಾಪಸ್ ಈ ಥರದೊಂದು ಕೋರ್ಸ್ ಮಾಡಿಕೊಂಡು ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಅಥವಾ ಒಂದು ಲೈಫ್ ಸೆಟಲ್ ಡೌನ್ ಆಗುವಂಥ ಒಂದು ಸಿಚುವೇಶನ್, ಒಂದು ಒಳ್ಳೆ ಕೆಲಸ, ಒಳ್ಳೆ ಪ್ಯಾಕೇಜ್ ಅಂದರೆ ಐ ಥಿಂಕ್ ಇಲ್ಲಿವರೆಗೂ ಆ್ಯಸ್ ಆಫ್ ನಾವು ಸೆಟ್ಲ್ ಆಗಿದ್ದೀವಪ್ಪ ಅನ್ನೋ ಒಂದು ಫೀಲ್ ಬರುತ್ತೆ ಅಂತ. ಸೊ ನಿಮಗೆ ಆ ಫೀಲ್ ಸಿಗ್ತಾ ನೀವು ಹೇಗೆ ಕ್ರ್ಯಾಕ್ ಮಾಡಿದ್ರಿ ಇಂಟರ್ವ್ಯೂ, ನಿಮ್ಮ ಪ್ಲೇಸ್ಮೆಂಟ್ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ನಾನು ಮೊದಲು ಟ್ರೈನಿಂಗ್ ಮಾಡಿದ್ದೀನಿ, ಬಟ್ ಇಂಟರ್ವ್ಯೂಸು ಫೇಸ್ ಆಗಿದ್ದೀನಿ. ಬಟ್ ಅದು ಮಾಡುವಾಗ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ನನಗೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಅನಿಸ್ತಿದೆ ಮೊದಲು, ಅನಿಸಿತ್ತು ಮೊದಲು. ಬಟ್ ಆವಾಗ ನನಗೆ ಗೊತ್ತಿರಲಿಲ್ಲ, ನಾನು ಏನು ಮಾತಾಡಿದ್ರು ಏನು ಮಾಡಿದ್ರು ಅದು ತಪ್ಪೇನೋ ಅಂತ ಒಂದು ಫೀಲಿಂಗ್ ಇರುತ್ತೆ. ಬಟ್ ಅದು ತಪ್ಪೆಲ್ಲ, ನೀನು ಮಾಡ್ಬೋದು ಅಂತ ಹೇಳಕ್ಕೆ ಯಾರೂ ಇರಲಿಲ್ಲ. ಅಂಥ ಸಪೋರ್ಟ್ ನನಗೆ ಇಲ್ಲಿ ಮೈಂಡ್ ಸೆಟ್ ಚೇಂಜ್ ಆಗೋದು, ನೀನು ಹಿಂಗೆ ಇರಬಾರ್ದು, ನೀನು ಮಾಡೋದು ಮಾಡಬೇಕು ಅಂತ ಒಂದು ಇದು ಹೇಳ್ಕಿಟ್ಟಿರೋದು ನೆಕ್ಸ್ಟ್ ವೇವಲ್ಲೇ. ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಮೈಂಡ್ ಸೆಟ್ ಇಂಪ್ರೂವ್ ಹೇಗೆ ಮಾಡಬೇಕು, ನೀವು ಹೇಗೆ ಮಾತಾಡಬೇಕು, ಇದೆಲ್ಲ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಮಾಡೋಕ್ಕೆ ಅದನ್ನು ಅವರು ಕೋರ್ಸ್ ಇರುತ್ತೆ, ಅವ್ರು ನೋಡ್ಕೊತಾರೆ. ಅದು ತುಂಬ ಹೆಲ್ಪ್ ಆಯಿತು ನನಗಂತೂ. ಓಕೆ ಓಕೆ. ಎಸ್.
ಎಸ್, ನಾನು ಒಂದು ಅಂತಿಮ ಹಂತಕ್ಕೆ ಬರ್ತೀನಿ. ನೀವೆಲ್ಲರೂ ಕೂಡ ಜೀವನದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಷ್ಟಗಳನ್ನು ಪಟ್ಟು ಒಂದು ಕೆಲಸ, ಒಂದು ಕನಸಿನ ಕೆಲಸ ಅಂತ ಅಂದ್ಕೊಳ್ತಾರೆ ಎಲ್ಲರೂ. ಆ ಕನಸಿನ ಕೆಲಸ ಹುಡುಕೋದಕ್ಕೆ ಅಥವಾ ಹಿಡಿಯೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಅದರಲ್ಲಿ ಸಕ್ಸಸ್ ಆಗಿದ್ದೀರಿ. ಸೊ ಫೈನಲ್ ಆಗಿ ಈ ಕಾರ್ಯಕ್ರಮದಲ್ಲಿ ಹೇಳೋದು ಅಂದರೆ ಏನು ಹೇಳ್ತೀರಿ? ಈಗ ನೋಡ್ರಿ, ನಾವು ಕಾಲೇಜಾಗ C++, ಪೈಥಾನ್, ಜಾವ ಎಲ್ಲ ಕಲಿತೀವಿ. ಆದರೆ ಇಂಟರ್ವ್ಯೂ ಬಂದಾಗ ನೀನು ಏನು ಮಾಡಿದೆ ಅಂತ ಕೇಳ್ತಾರೆ ರಿಯಲ್ ವರ್ಲ್ಡ್ದು, ಅದನ್ನು ನಾವು ಮಿಸ್ ಆಗ್ತೀವಿ. ಅದನ್ನೇ ನಾವು ಇಲ್ಲಿ ಕಲಿಬೋದು. ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ 10 to 15 ಮಾಡಿಸ್ತಾರೆ ಒಂದೊಂದು ಪೈಥಾನಾಗ, ರಿಯಾಕ್ಟ್ ಆಗಿರಲಿ. ಅದನ್ನು ನಮ್ಗೆ ಇಂಟರ್ವ್ಯೂವಾಗ ಕ್ರ್ಯಾಕ್ ಮಾಡೋಕ್ಕೆ ಮೇನ್ ರೀಸನ್ ಆಗುತ್ತೆ. ಪ್ರಾಕ್ಟಿಕಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ದೆನ್ ಥಿಯರಿಟಿಕ್. ಎಸ್, ಮಲ್ಲಿಕಾರ್ಜುನ್ ನೀವೇನು? ಏನಂದ್ರೆ ಎಲ್ಲರಿಗೂ IT ನಾನ್ IT ಅಂತ ಬೇರೆ ಅಂತ ಅಂತೂ ಬೇರೆ ಏನಂತೂ ಏನೂ ಇಲ್ಲ. ಯಾರಾದ್ರೆ ಸ್ಕಿಲ್ಸ್ ಕಲಿತಾರೋ ಅವರಾದ್ರೆ ಸಕ್ಸಸ್ ಆಗ್ತಾರಂತ ನನ್ನ ಒಪಿನಿಯನ್. IT-ನಲ್ಲಿ ದಟ್ಸ್ ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ ದಟ್ಸ್. ಓಕೆ, ಎಸ್, ನೀವೇನು ಹೇಳ್ತೀರಿ? ಕಾಲೇಜಲ್ಲಿ ನಾವು ಕಲ್ತಿರುವಂಥ ಸ್ಕಿಲ್ಸು ಒಂದು ಜಾಬ್ ಮಾಡೋಕ್ಕೆ ಸಾಕಾಗುತ್ತೆ. ಬಟ್ ಹೈ ಪೇಯಿಂಗ್ ಜಾಬ್ಗೆ ಅವರು ಸ್ಕಿಲ್ಸ್ ಬೇರೆ ಇರುತ್ತೆ. ಅದು ನನಗೆ ಮೊದಲೇ ಗೊತ್ತಿರಲಿಲ್ಲ. ಅದೇ ಮೊದಲೇ ಗೊತ್ತಾಯ್ತು ಅಂದರೆ ನಾನು ಮೊದಲೇ ಸ್ಟಾರ್ಟ್ ಮಾಡ್ತಿದ್ದೆ. ನಾನು ಇವಾಗ ಒಳ್ಳೆ ಸ್ಪೇಸಲ್ಲಿ ಇರ್ತಿದ್ದೆ. ನಾನು ಮಾಡಿರೋ ತಪ್ಪು ನೀವು ಯಾರೂ ಮಾಡಬೇಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನೀವು ನಾನ್ IT ಆದ್ರೂ ನಿಮಗೆ ಒಂದು ಪ್ಯಾಷನ್ ಮತ್ತು ಕಮಿಟ್ಮೆಂಟ್ ಇದ್ದರೆ, ಆ ಸ್ಕಿಲ್ಸ್ನ ಕಲಿಯೋದಿದ್ದರೆ ನಿಮಗೆ ಜಾಬ್ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಇನ್ ಫ್ಯೂಚರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ಹಂತಕ್ಕೆ ಹೋಗಿ ಅಂತ ನಾನು ನಮ್ಮ ಕಡೆಯಿಂದ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, IT, ನಾನ್ IT. ಸೊ ಈ ಥರದ ಒಂದು ಸ್ಟ್ರಗಲಿಂಗ್ ಪಾಯಿಂಟಲ್ಲಿ ನೀವು ಇದ್ದರೆ, ನಾನು IT-ಗೆ ಹೋಗಬೇಕು, ನಾನ್ IT ಚೂಸ್ ಮಾಡ್ಕೊಂಡ್ಬಿಟ್ಟೆ ಬೈ ಡಿಫಾಲ್ಟೋ ಅಥವಾ ಬೈ ಚಾಯ್ಸೋ ಬೈ ಮಿಸ್ಸೋ, ಈ ಥರದ ಒಂದು ಸನ್ನಿವೇಶ ಈಗಲೂ ನಿಮಗೆ ಆಸೆ ಇದ್ದರೆ, ಸೊ ಈಗಲೂ ಕಾಲ ಮಿಂಚಿಲ್ಲ. ನೆಕ್ಸ್ಟ್ ವೇವ್ ಅನ್ನೋದು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ನೀವು ಅಲ್ಲಿ ಹೋಗಬಹುದು, ನಿಮ್ಮ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಬೋದು, ನಿಮ್ಮ ಕನಸಿನ ಕಂಪನಿಯಲ್ಲಿ ನೀವು ಕೆಲಸವನ್ನು ಹುಡುಕೊಳ್ಬಹುದು. ಕೇವಲ ಕನ್ನಡ ಭಾಷೆ ಅಲ್ಲ, ಬೇರೆ ಬೇರೆ ಭಾಷೆಯಲ್ಲಿ ಆನ್ಲೈನ್ ಕೋರ್ಸ್ಗಳು ಇಲ್ಲಿದೆ. ಇಂಟೆನ್ಸಿವ್ ಕೋರ್ಸ್ ಆಗಿರ್ಬೋದು, ಅಕಾಡೆಮಿ ಆಗಿರ್ಬೋದು. ಅಂದರೆ ಇಂಜಿನಿಯರಿಂಗ್ ಶುರು ಮಾಡ್ತಾನೆ ಅಕಾಡೆಮಿ ಜೊತೆಗೆ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಅಂದರೆ ನೀವು ಇಂಜಿನಿಯರಿಂಗ್ ಮುಗಿಸೋ ಅಷ್ಟೊತ್ತಿಗೆ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಕೂಡ ಪಡೆದುಕೊಳ್ಬಹುದು ಅನ್ನೋ ಆಸೆ ಇದ್ದರೆ, ಸೊ ಅವರು ಈ ಕೋರ್ಸನ್ನು ತೆಗೆದುಕೊಳ್ಬಹುದು. ಹೋಗಿ ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳಿ. ಸೊ ಈ ಮಾಹಿತಿ ನಿಮಗೆ ಇವತ್ತು ನಿಜಕ್ಕೂ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.